ತಂಗಿ ಓಯವ್ ನೆಸಿಕ್ನಾಗ ಲಗ್ಗಿ ಹೇಳ್ರಿ ಮನಿ ತೊಳ್ಕೋದು ಒಲಿ ಸಾರ್ಸುದು ಎದ್ದು ಬ್ಯಾಳಿ ಹಾಕುದು ಹೋಳಿಗೆ ಅದು ಮಾಡೋದಾಕೈತಿ. ನಾನು ಮನಿಗ್ ಹೋಗ್ತಿಸಿಂದ ಗುಡಿಗೆ ಹೋಗಿ ಅಭಿಷೇಕಕ್ಕೆ ರೊಕ್ಕ ಕೊಟ್ಟು ಬರ್ತೇನೆ. ಏನ ಬಡ ಬಡ ಕೈ ಕೈಯಾಗ ಮಾಡ್ಕೊಳ್ಳು ಬರ್ರಿ. ಎಷ್ಟ್ ಕಿಲೋ ಹಾಕೋದೇವ ಬ್ಯಾಳಿ? ತಂಗಿ ಎಷ್ಟ್ ಹಾಕುದಂದ್ರ 1.5 ಕಿಲೋ ಹಾಕುದು ಬ್ಯಾಳಿ. ಯವ್ 1.5 ಕಿಲೋ ಬ್ಯಾಳಿ ಹಾಕಿ ಹೋಳಿಗೆ ಮಾಡಿ ಯಾರಿಗೆ ತಿನ್ಸಕದ ಅವ್ನ ಎತ್ತಲ್ಲ ತಂಗಿ ಸ್ವಾಮಿಗಳಿಗೆ ಊಟ ಮಾಡಿಸ್ಬೇಕ. ಅದಕ್ಕ ಲಗ್ಗಿ ಎದ್ದ ಅಡ್ಗಿ ಮಾಡ್ರಿ ಅಂತ ಹೇಳಾಕತ್ತೇನಿ. ಯವು ಅಪ್ಪ ಇದ್ದಾಗ ಸ್ವಾಮಿಗಳನ್ನ ಕರ್ಕೊಂಡ್ ಬಂದು ಊಟ ಮಾಡಿಸ್ತಿದ್ದಿಲ್ಲ. ಅದ್ರ ಮ್ಯಾಲತ್ತ ಸ್ವಾಮಿಗಳಿಗೆ ಊಟನ ಮಾಡಿಸಿಲ್ಲ ನಾವು. ಅದಕ್ಕ 1.5 ಕಿಲೋ ಬ್ಯಾಳಿ ಹಾಕಿ ಅಡ್ಗಿ ಮಾಡಿ ಸ್ವಾಮಿಗಳನ್ನ ಕರೆಸಿ ಊಟ ಮಾಡಿಸ್ಬೇಕು. ನಡಿ ಬರ್ರಿ. ಯೋ ಹಾಳು ಎರ್ಚ ಅಂತ ತುಂಬೈತಿ ನೋಡ ಅಲ್ಲಿ. ಹೌದ್ ನೋಡ್ಯವ ತಂಗಿ, ಈಗ 10 ವರ್ಷದ ಹಿಂದ ಈ ಊರಿಗೆ ನೀರಿಂದ ಬರಗಾಲಿತ್ತ. ಈಗ ಎಲ್ಲಿ ನೋಡ್ತೀವಿ ನೋಡು ನೀರ, ಎಲ್ಲಿ ಕಣ್ಣು ತೆಗೆದ್ ನೋಡ್ತೀವಿ ನೋಡ್ ನೀರನ ಐತಿ ನೋಡ್ಯವ್ವ. ನೀರ್ ನಿರಂಕಾರ ಆಗೈತಿ ನೋಡುವ. ಯವ್ವ ಏನ್ ಇತ್ತು ಈ ಊರಾಗ ಯವ್ವ ಆಗ. ಯವ್ವ ಇದು ಯಾವ ದೇವ್ರ ಗುಡಿ? ಮಲ್ಲಯ್ಯನ ಗುಡಿ ಯವ್ವ ಇದು. ಕಟ್ಯಾರ ನೋಡಿ ಗುಡಿ. ಹೌದವ್ವ. ನಮಸ್ಕಾರ ಸ್ವಾಮಿಗಳ. ನಮಸ್ಕಾರವಾ. ಮತ್ತೇನು ಬಾಳಷ್ಟು ಬಂದು ಊರಿಗೆ ಮಕ್ಕಳ ಕರ್ಕೊಂಡ? ಮಕ್ಕಳು ಏನು ಸಸ್ತ್ಯಾರು? ಯಪ್ಪ ನನಗೇನು ಗಂಡು ಮಕ್ಕಳು ಅದಾವು, ಇವ 2 ಅದಾವ್ರಿ. ಇದ ದೊಡ್ಡ ಮಗಳಾದ ಸಣ್ಣ ಮಗಳಾರಿ. ಶ್ರಾವಣ ತಿಂಗಳು ಬರ್ತರ್ಲ್ಯಾರಿ ಕಾಯಿ ಒಡಸ್ಕೊಂಡ ಅಭಿಷೇಕ ಮಾಡ್ಕೊಂಡ ಹೋಗ್ಬೇಕತ್ತ ಕರ್ಕೊಂಡ್ ಬಂದೇನ್ರಿ ಮಕ್ಕಳ್ರಿ. ಭಾಳ ಚಲೋ ಆತ್ ನೋಡುವ. ನಿನ್ನ ಗಂಡ ಸತ್ತ ಬಳಕ ಮಕ್ಕಳ ಕರ್ಕೊಂಡು ಊರು ಬಿಟ್ಟು ಹೋಗಿದ್ದಿ. ಎಲ್ಲಿ ಹೋಗ್ಯಾಳ ಅಂತ ನಾವು ತಿಳ್ಕೊಂಡಿದ್ದೀವಿ. ಹುಡುಗಿನ ಅವ್ರಿಗೆ ಕೊಟ್ಟಿ? ಅಲ್ಲೇ ಅಣ್ಣನ ಮಾತು ಕೊಟ್ಟನಪ್ಪ. ಊರ್ ದೇವ್ರ ಹೆಂಗ್ ಬಿಡಾಕ್ ಬರ್ತೈತ್ರಿ, ಶ್ರಾವಣ ತಿಂಗಳೈತಿ, ಅದಕ್ಕ ಹೋಗಿ ಬರ್ನು ಬಾ ತಂಗಿ ಅತ್ ಕರ್ಕೊಂಡ್ ಬಂದೇನ್ರಿ ಇಬ್ಬರ್ನೋರಿ. ಯವ್ ಯಾರ ಇವ್ರ? ಇವ್ರು ಸ್ವಾಮಿಗಳ ತಂಗಿ. ಸ್ವಾಮಿಗಳ? ಸ್ವಾಮಿಗಳ ನಮಸ್ಕಾರ ರೀ. ಸುಂದ್ರವ, ನಿನ್ನ ಗಂಡ ದೈವ ಭಕ್ತವ. ಶ್ರಾವಣ ತಿಂಗಳು ಬತ್ತಂದ್ರ ಯಾವತ್ತು ಒಟ್ಟು ಮಠದಾಗ ಇರ್ತಿದ್ದ. ಕಸ ಹೊಡಿದು, ಸಾರಿಸೋದು, ಸುಣ್ಣ ಬಣ್ಣ ಹಚ್ಚೋದು, ಏನು ಕೆಲಸ ಮಾಡ್ತಿದ್ವ. ಎಲ್ಲರೂ ಶ್ರಾವಣ ತಿಂಗಳದಾಗ ನಿನ್ನ ಗಂಡನ ನೆನಪು ತೆಗಿತಾರ. ಈಗ ಅವಿಲ್ಲ. ಆದರೂ ನೀ ತವ್ರ ಮನೆ ಬಿಟ್ಟು ಕಿಸಿದ ಗಂಡನ ಮನೆಗೆ ದೇವ್ರಂತ ಭಕ್ತಿ ಇಟ್ಟು ಬಂದಿಲ್ಲ. ಭಾಳ ಸಂತೋಷ ಆಯ್ತವ. ನಿನ್ನ ಗಂಡ ಶ್ರಾವಣ ತಿಂಗಳದಾಗ ಪ್ರತಿ ಸೋಮವಾರ ಸ್ವಾಮಿಗಳು ಕರೆದು ಊಟಕ್ಕೆ ಹಾಕಿಸ್ತಿದ್ವಾ. ಹೆಂಗೆ ಮರ್ಯಾಕೈತಿ ನಿಮ್ಮನ್ನೆಲ್ಲ? ಯಪ್ಪ ನನ್ನ ಗಂಡ ಸತ್ತಿಂದ ನನಗೆ ಬಡತನ ಬಂದಿತ್ತು. ಸ್ವಾಮಿಗಳಿಗೆ ಊಟ ಮಾಡಿಸೋದು ನನಗೆ ಆಗಿಲ್ಲ. ನಾಳೆ ಬಂದ ನಮ್ಮ ಮನೆಗೆ ಬಂದು ಪ್ರಸಾದ ಮಾಡ್ಕೊಂಡು ಹೋಗ್ರಿಯಪ್ಪ. ಹೌದ್ರಿ ಸ್ವಾಮಿಗಳು. ಮತ್ತ ನಮ್ಗ ಕಾಡಾಟ ಹತ್ತಂಟ್ಲೆ ನಮ್ಮವ್ವ ಸ್ವಾಮ್ಯಾರನ್ನ ಕೇಳಿ ಬಂದೋಡ್ರಿ, ನಿಮ್ಮ ಮನೆ ದೇವ್ರ ಮರ್ತಾರಿ 10 ವರ್ಷ ಆತು, ಹೋಗಿ ಕಾಯಿ ಕಪ್ರ ಮಾಡ್ಕೊಂಡು ಅಭಿಷೇಕ ಮಾಡಿಸಿ ಬರತ್ತ ನಾಟ್ಲೆ ಈಗ ಬಂದಿ ನೋಡ್ರಿ. ಸ್ವಾಮಿಯಾರ ಈರ್ ಬದ್ದೇಶ್ವರ ಗುಡಿ ಎಲ್ಲೈತ್ರಿ? ಮಲ್ಲಯ್ಯನ ಗುಡಿ ಇಲ್ಲ, ಮಲ್ಲಯ್ಯನ ಗುಡಿ ಮಗ್ಗಲಕನ ಐತ್ಲ, ಅದ ಈರಭದ್ರ ದೇವ್ರ ಗುಡಿ. ನಿಮ್ಮ ಅವ್ಗೆಲ್ಲ ಗೊತ್ತೈತಿ. ಇದ ಊರಾಗ ಬಾಳೆ ಮಾಡಿ ನಿಮ್ಮನ್ನ ಹಡದಾಳ. ನಿಮ್ಮಪ್ಪ ತೀರ್ಕೊಂಡು ಬಳಕ ಊರು ಬಿಟ್ಟು ಹೋಗ್ಯಾಳ. ಎಲ್ಲ ಊರು ದೇವ್ರ ದರ್ಶನ ಮಾಡಿಸುವಾಕಿಗೆ. ಊರದ ಎಲ್ಲಾರ್ಗಿ ಪರಿಚಯ ಮಾಡಿಸ. ಆ ಕಡೆ ಕರ್ಕೊಂಡು ಹೋಗ್ಬೇಡ ಮಕ್ಕಳನ್ನ. ಮ್ಯಾಲಿನ ಮೇಲೆ ಕರ್ಕೊಂಡ್ ಬರ್ತ ಬಾ. ನಾಳೆ ಹೆಂಗೋ ಸೋಮವಾರ ಐತೆ, ಊಟಕ್ಕೆ ಮಾಡಿಸ್ತಾನೆ ಅಂದ್ಯಲ್ಲ, ಬರ್ತಾನ ಊಟಕ್ಕೆ. ಆಯ್ತ್ರಿಯಪ್ಪ, ನಾಳೆ ಲಗುಚಿ ಬರ್ರಿಪ್ಪ. ಹ್ಞೂನ್ರಿ ಸ್ವಾಮಿಗಳು, 5ಕ್ಕೆ ಎದ್ದು ಅಡ್ಗೆ ಮಾಡಿರ್ತೀವ್ರಿ. ಲಗುಟು ಊಟಕ್ಕೆ ಬರ್ರಿ ಅಂದ್ರ ನಾ ಮುಗಿಸ್ಕೊಂಡ ಮತ್ತ ನಾ ಗಂಡನ ಮನೆಗೆ ಹೋಗಾಕಿದೇನ್ರಿ. ಯವ್ವಾ, ಯಾರದ್ರ ಮನ್ಯಾಗ? ಇವ್ವ ಸ್ವಾಮಿಗಳು ಯಪ್ಪ ಬಂದ್ರಿ, ಆಶೀರ್ವಾದ ಮಾಡ್ರಿಪ್ಪ. ಹೇಳವ, ಎಲ್ಲ ಈರ್ಭದ್ರದೆ ನಿನಗೆ ಒಳ್ಳೇದ ಮಾಡ್ಲಿ. ಏ ಹುಡುಗರೇ, ಏ ನೀರ್ ತಗೊಂಬರ್ರಿ, ಸ್ವಾಮಿಗಳು ಬಂದಾರ. ಯವ್ವ, ಬರಾಗ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೊಂಡ ಪ್ರಸಾದಕ್ಕೆ ಬಂದನಿ. ನಡಿ, ಇನ್ನು ಪ್ರಸಾದದ ವ್ಯವಸ್ಥೆ ಮಾಡಿ. ಖಾಲಿ ನೀರ್ ಹಾಕಿ ಒಳಗ್ ಕರ್ಕೋತೀವಿ ಗಪ್ರಲೇಪ. ಬರುದು ಬಂದರಿ. ನಿನ್ ಗಂಡನ ಸಂಪ್ರದಾಯ ಬಿಡಾಕ್ ಹೋಗ್ಬೇಡವ. ಸ್ವಾಮ್ಯಾರ? ಹ್ಞೂನ್ರಿ ಯವ್ವ. ಸ್ವಾಮಿಗಳು ಆಶೀರ್ವಾದ ಮಾಡ್ರಿಪ್ಪ. ಹೇಳ ತಾಯಿ, ಮುಂದಿನ ವರ್ಷ ನಿನ್ನ ಮಗನ ಕರ್ಕೊಂಡ ಈ ಊರಿಗೆ ಬರಬೇಕು ನೋಡು. ಹ್ಞೂನ್ರಿಪ್ಪ ಸ್ವಾಮಿಗಳು. ನಿಮ್ ಬಾಯಿ ಹರಕಿಲೆ ಆಗಲ್ರಿ ನನಗ್ ಮಕ್ಳ ಆಗಿಲ್ರಿ. 8 ದಿವಸ ಆತ್ರಿ. ತಾಯಿ, ನಿಮ್ಮಪ್ಪನ ಸಂಪ್ರದಾಯ ಒಟ್ಟ ಬಿಟ್ಟಿಲ್ಲ ನೀವು. ನಿಮ್ಮಪ್ಪ ತೀರ್ಕೊಂಡು ಹೋದ್ರೆ ಏನಾತು?
ಜಂಗಾಮ್ರ ಕರೆದ ಪ್ರಸಾದ ಮಾಡಿಸ್ಬೇಕಂತೇಳಿ ತಾಯಿನ ಕರ್ಕೊಂಡು ಹುಟ್ಟಿದ ಊರಿಗೆ ಬಂದರ್ಲ ಭಾಳ ಸಂತೋಷ ಆಯ್ತ. ಅದಕ್ಕ ಹೊತ್ತೇರು ಗುಡ್ದ ನಿಮ್ ಮನಿಗೆ ಬಂದಂಗ ನೋಡ. ಆತ್ರಿ ಬರ್ರಿ ಸ್ವಾಮ್ಯಾರ, ಇವ್ ಕರ್ಕೊಂಬ ಸ್ವಾಮ್ಯಾಗೋಳ್ನ. ಬರ್ರಿಯಪ್ಪ. ನಡಿಯವ್ವ. ಛೈರ್ ಭದ್ರೇಶ್ವರ, ಛೈರ್ ಭದ್ರೇಶ್ವರ. ಯಾಕ್ರಿ ಸ್ವಾಮ್ಯಾರ? ಸಮಸ್ಯೆ ಐತಿ ಮನ್ಯಾಗ ಒಂದೇನೋ. ಅಯ್ಯೋ ಏನ್ ಸಮಸ್ಯೆ ಐತಿ ಕೇಳ. ಅದೇನ್ರಿ ಅಪ್ಪ? ವೀರಭದ್ರೇಶ್ವರ ಭಕ್ತರ ಭಕ್ತಿಯಿಂದ ಮನಿ ಕರ್ಸ್ಕೊಂಡಾರ, ಬಂದ್ ಕಂಟಕ ದೂರ ಮಾಡ. ಎಲ್ಲ ಒಳ್ಳೇದ್ ಮಾಡ್ತಿಲ್ಲ. ಮಾಡ್ತಾನ. ಸ್ವಾಮ್ಯಾರ ಒಮ್ಗಿಲಿ ಅದಿಸೆ ಬಿಟ್ರಿ ಅಪ್ಪ. ಕುಂದ್ರಿ ಕುಂದ್ರಿ ಸ್ವಾಮ್ಯಾರ. ತಂಗಿ ಸಮಸ್ಯೆ ಐತಿ ಮನ್ಯಾಗ. ಎಷ್ಟಾಡ್ತೀವ್ರಿ ಸ್ವಾಮ್ಯಾರ? ಒಮ್ಗಿಲಿ ಟನಕ್ನ ಸಿಗದಿನ್ನೆ. ಹೌದ್ರವ್ವ ತಂಗಿ, ನಂದು ಎದಿ ಹೊಡೆದ ನೀರ್ ಆತ. ಸ್ವಾಮ್ಯಾರ ಈ ಮನ್ಯಾಗ ಏನೋ ಸಮಸ್ಯೆ ಐತೆ ನಾತ ಚಂದಾಗಿ ಕೇಳುವ ಸ್ವಾಮಿಗಳನ್ನ. ಕೇಳೋಣ ಗಪ್ ತಂಗಿ. ಏ ತಂಗಿ, ಅಡಿಗೆ ಆಗೈತಿಲ್ಲ? ಬಾ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ಬಾ. ನಮಸ್ಕಾರ ಮಾಡ್ರಿ ಸ್ವಾಮಿಯರ್. ಏಯ್! ಇಲ್ಲೇ ಐತಿ ಸಮಸ್ಯೆ, ಇಲ್ಲೇ ಐತಿ ಸಮಸ್ಯೆ, ಇಲ್ಲೇ ಐತಿ ಸಮಸ್ಯೆ. ನೋಡು ಸುಂದ್ರವ, ಇಕ್ಕಿ ಹುಟ್ಟಿ 5 ವರ್ಷಕ್ಕೆ ನಿನ್ನ ಗಂಡ ಸತ್ತ ಹೌದಿಲ್ಲ? ಹ್ಞೂನ್ರಿ ಅಪ್ಪ. ಈಗ ಹುಟ್ಟಿದ 5 ವರ್ಷಕ್ಕ ನನ್ನ ಗಂಡ ತೀರ್ಕೊಂಡ್ರಿ ಅಪ್ಪ. ದೈವ ಭಕ್ತ ಅಂಥವನು ಬಲಿ ತಗೊಂಡೈತಿದ. ಅದಕ್ಕೋಸ್ಕರ ಈ ಮನಿ 10 ವರ್ಷ ಬಾಗ್ಲ ಹಿಕ್ಕಬೇಕಾಗಿತ್ತ. ಈಗ ಮತ್ತಿ ಮನಿ ಬಾಗ್ಲ ತರ್ಸದಿ. ಅದಕ್ಕ ಇದೀ ಬಂದ ಅಡ್ಡ ನಿಂದ್ರಾಕತೈತಿ. ಮುಂದೆ ಕಾಣುದೆಲ್ಲ ಕತ್ತಲಾಗಕತೈತಿ. ನಾ ಬಂದಾನಿ, ಈರಪ್ಪ ಬಂದಾನ, ಈರಭದ್ರ ಬಂದಾನಂದ್ರ ಎಲ್ಲ ಹೋಳು ಮಾಡ್ತಾನ. ನೀನ ಏನು ಅಂಜಾಕ್ ಹೋಗ್ಬೇಡ. ಮುಂದಿನ ವ್ಯವಸ್ಥೆ ಮಾಡ. ಸ್ವಾಮ್ಯಾರ ನೀವ್ ಎಲ್ಲಾ ದೀವ್ ದೃಷ್ಟಿದಿಂದ ನೋಡವ್ರ, ನಾವ್ ಮಾನವ್ರ ನಮ್ಗೇನ್ ಗೊತ್ತಾಗ್ಬೇಕ್ರಿಪ್ಪ. ಈ ಮನ್ಯಾಗ ನಮ್ಮ ಅಪ್ಪ ಹಾರ್ಟ್ ಆಗಿ ಏಕಾಏಕಿ ಸತ್ವಾದ. ಅದಕ್ಕ ಬಡತನ ಬಂದ ನಮ್ಮವ್ವ ನಮ್ನೆಲ್ಲಾ ಕಟ್ಕೊಂಡ ಊರ್ ಬಿಟ್ಟು ಹೋಗಂಗಾತ. ಮತ್ ಈಗ ಬಂದ್ ಬಾಗ್ಲಾ ತೆರಂಟ್ಲೆ ಸಮಸ್ಯೆ ಐತಿ ನಾತ್ಯಾರ. ಅದೇನತ್ ನೋಡ್ರಿಪ್ಪ, ನೀವ ಬಗ್ಗೆ ಹರಿಸ್ರಿ ಸ್ವಾಮ್ಯಾರ. ನಾ ಬಂದೇನಂದ್ರ ಮುಗಿತ, ಎಲ್ಲ ಪರಿಹಾರ ಆಗಿ ಹೋಗೈತಿ. ಪ್ರಸಾದ ವ್ಯವಸ್ಥೆ ಮಾಡ್ರಿ. ಹಾ ರೀ ಸ್ವಾಮ್ಯಾರ ಪ್ರಸಾದ ವ್ಯವಸ್ಥೆ ಮಾಡಣತ್ತಾರು. ನಡಿ ಹಾಟ್ ಹಚ್ಚ ನಡಿ. ಸುಂದ್ರವ, ಯಾಕ್ರಿ ಅಪ್ಪ? ಬಾಯ್ಲಿ. ಓರಿಯಪ್ಪ. ಈ ಊರ್ ಬಿಟ್ಟು ಹೋಗಿನಿ ಎಷ್ಟು ವರ್ಷ ಆತ? ಯಪ್ಪ ಈ ಊರ್ ಬಿಟ್ಟ 10 ವರ್ಷ ಆತ್ರಿ ಅಪ್ಪ. ನಾವ್ ಬಿಟ್ಟು ಹೋಗಿ 10 ವರ್ಷ ಆತ? ಹೌದ್ರಿಪ್ಪ. 10 ವರ್ಷ ಆಗೈತೆ ಅಂದ ಬಳಕ ವೀರಭದ್ರ ಹೇಳಕತ್ತ, ನೀ ಮನಿ ಕಂಟಕ್ಕೆಲ್ಲ ದೂರ ಆಗಬೇಕಾದ್ರ, ಬಡತನ ಬಿಟ್ಟು ಹೋಗಬೇಕಾದ್ರ ನಿನ್ ಗಂಡ ಏನ್ ಮಾಡ್ತಿದ್ದ? ವರ್ಷ ನಮ್ಮನ್ನ 5 ಮಂದಿ ಚಂಗಾಬರ ಕರೆಸಿ ಪಾದೊಂದಕ್ಕೆ ಪ್ರಸಾದ ಮಾಡಿಸಿ, ಮ್ಯಾಲಿನ ಹೊಲದಾಗಿಂದ ಕೆಲಸಾಲದಾಗಿಂದ 1 ಚೀಲ ಗೋಧಿ ಕೊಡ್ತಿದ್ದ, ಒಡ್ಡಿನ ಹೊಲದಾಗಿಂದ 1 ಚೀಲ ಜೋಳ ಕೊಡ್ತಿದ್ದ, ತ್ವಾಟದಾಗಿಂದ 1 ಪೆಂಟಿ ಬೆಲ್ಲ ಕೊಡ್ತಿದ್ದ, ತುದಿ ಸಾಲದಾಗಿಂದ ಕುಶ್ಬಿದ 1 ಡೆಬ್ಬಿ ಗಾಂಧಿ ಎಣ್ಣೆ ಕೊಡ್ತಿದ್ದ ದೀಪ ಹಚ್ಚಾಕ. ಅಷ್ಟೆಲ್ಲ 10 ವರ್ಷದ 10 ಚೀಲ ಗೋಧಿ, 10 ಚೀಲ ಜೋಳ, 10 ಪೆಂಟಿ ಬೆಲ್ಲ, 10 ಡೆಬ್ಬಿ ಗಾಣದೆಣ್ಣೆ ಕೊಟ್ರ ಈ ಮನ್ಯಾಗ ಊಟ ಮಾಡು ಇರ್ಲಿಕ್ಕ ಬೇಡ ಅಂತ ಹೇಳಕತ್ತ ನೋಡು. ಸ್ವಾಮ್ಯಾರ ಹಿಂಗ ಅನ್ನತ್ತಾರ. ವೀರಭದ್ರೇಶ್ವರ ಬಂದಾನತ್ತ. ವೀರಭದ್ರಗ ವರ್ಷ ಅಪ್ಪ ಜೋಳ ಕಾಳ ಕೊಡ್ತಿದತ್ತ, ಬೆಲ್ಲ ಕೊಡ್ತಿದತ್ತ, ಎಣ್ಣೆ ಕೊಡ್ತಿದತ್ತ. 10 ವರ್ಷದೆಲ್ಲ ಒಮ್ಮೆ ಬೇಡತ್ತಾರ. ಹೆಂಗ ಯಪ್ಪ ನಾನು ಗಂಡ ಸತ್ತ ಹೆಣ್ಣು ಮಗಳ್ರಿ. ನಾ ಎಲ್ಲಿದ್ ಕೊಡ್ಬೇಕ್ರಿ? ಇದ್ವಲ್ಲ ಮಾಡಾಕ್ ಹಾಕಿದೀವ್ರಿ. ಅವ್ರು ಒಂದ್ ವರ್ಷ ಕೊಡ್ತಾರು, 1 ವರ್ಷ ಇಲ್ಲ ರೀ. ನಮ್ಮ ಹಾಟಿ ತುಂಬದರ್ಕ ನನ್ನ ಮಕ್ಕಳನ್ನ ಕರ್ಕೊಂಡ್ ನಾವ್ ಹೋಗೇನಪ್ಪ. ನಾ ಸುಂದ್ರವ ನಡೆಯಂಗಿಲ್ಲ ಅದು. ವೀರಭದ್ರ, ವೀರಭದ್ರ, ಬೇಡ 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 ಅಂದೇನು. ಇವ್ರ ಮನ್ಯಾಗ ಪ್ರಸಾದ ಮಾಡೋದು ಬೇಡ, ಇವ್ರ ಕಟ್ಕ ದೂರ ಮಾಡೋದು ಬೇಡ. 10 ವರ್ಷದ ಎಲ್ಲ ಕೊಟ್ರ ಊಟ ಮಾಡು, ಇವ್ರ ಕಂಟಕ ದೂರ ಮಾಡ. ಇರ್ಲಿಕ್ಕ ಹೊರಗೆ ಹೋಗತ್ ಹೇಳ್ತೇನೆ. ಸುಂದ್ರವ, ಹೇಳ್ರಿ ಅಪ್ಪ. ವೀರಭದ್ರ ಹೇಳಕತ್ತೇನ, 10 ವರ್ಷದೆಲ್ಲ ಕೊಟ್ರ ಈ ಮನ್ಯಾಗ ಪ್ರಸಾದ ಮಾಡು, ಬಂದ್ ಕಂಟಕ ದೂರ ಮಾಡು ಅಂತ ಹೇಳಕತ್ತೇನ. ಹೆಂಗ್ ಮಾಡಕ್ಕೆ? ಕೊಡಕ್ಕೆ ಇಲ್ಲೋ? ಯಪ್ಪ
ಕಾಂಟಕ್ ದೂರ ಆಕೈತಿ ಅಂದ್ರ ನನ್ನ ಮಕ್ಳು ಸುಖದಾಗಿರ್ತಾರ ಅಂದ್ರನ ನಾ ಎಲ್ಲಾರ ದೇನೆ ತೈಸ್ಕೊಡ್ತೀನಿಯಪ್ಪ. ಏ ಯವ್ವ ಬಾಯಿ ಹುಚ್ಚಿದ ದೇವ್ ಶೆಣ್ಣದ ದೇವ್ ಆ 10 ಚೀಲ ಜ್ವಾಳ 10 ಚೀಲ ಗೋಧಿ ರೊಕ್ಕ ಏನ್ ತುಸ ಬೇಕನ್ನ 50-60 ರೂಪಾಯಿ ಬೇಕು. ಎಲ್ಲಿ ತಂದು ಕೊಡಕಿದದಿ? ಹ್ಯಾಂಗ ಮಾಡುದು ಯವ್ವ? ಏನು ಕಾಂಟಕ್ ಮನ್ಯಾಂದ ಬೈಲಿ ಆಗ್ಬೇಕಾರ ಎಲ್ಲಾರ ಜೀತಾರ ನಿಂತು ಕೊಡ್ತೀನಿ ಯವ್ವನ. ಏ ಮನಸ್ಸು ಪರಕ್ ಆಗಾಕತ್ತೈತಿ. ವೀರಭದ್ರ ಮನೆ ಬಿಟ್ಟು ಹೋಗಣ್ಣಕತ್ತಾನ. ಹಾ ನಾ ಮುಂದಿನ ಮನೆಗೆ ಹೋಗ್ಬೇಕತ್ತಾನ ಪ್ರಸಾದ ಮಾಡಕ್. ವೀರಭದ್ರ ಇವತ್ತು ಸೋಮವಾರ ಭಕ್ತರ ಸಾಲ್ಗಟ್ಟಾರ. ಗಂಡ ಸತ್ತಿ ಹೆಣ್ಮಗಳು ಬಡತಾನ್ ದೂರ್ಬೇಕತ್ ಮಾಡ್ಬೇಕತ್ತ ಪೈಲ್ ನಿಮ್ಮ ಮನೆಗೆ ಬಂದಾನೆ. ಹೂ ಅಂದ್ರ ಹೂ ಅಂದು ಇಲ್ಲಂದ್ರ ಇಲ್ಲಂದಿ ಒಕ್ಕತ್ತಿ ವೀರಭದ್ರ ಕುದ್ರಿ. ಅಕ್ಕ ಬಾ ಒಳಗ್. ಅಲ್ಲ ತಂಗಿ ಯಾಕೆ ಒದರ್ದಿ? ಅಲ್ಲೇಕ 10 ವರ್ಷದೆಲ್ಲ ಜ್ವಾಳ ಗೋಧಿ ಕೇಳ್ತ ನಾವ 10 ವರ್ಷದೆಲ್ಲ ಒಮ್ಮೆ ಊಟ ಮಾಡ್ತಾನ ಕೇಳವ. 10 ವರ್ಷದೆಲ್ಲ ಒಮ್ಮೆ ಹೆಂಗ್ ಊಟ ಮಾಡ್ತಾರು? ಅವ್ವಾನ ಒದರ್ತ್ನ ಗಪ್ಪ. ಯವ್ವ ಬಾಯಿಲೆ ಯಾಕವ ತಂಗಿ? ಸ್ವಾಮ್ಯಾರ 10 ಚೀಲ ಗೋಧಿ 10 ಚೀಲ ಜ್ವಾಳ ಕೊಟ್ಟಾಗ ನಿಮ್ ಮನ್ಯಾಗ ಊಟ ಮಾಡ್ತಾರು. 10 ವರ್ಷದೆಲ್ಲ ಒಮ್ಮೆ ಊಟ ಮಾಡ್ತಾರ ಕೇಳವ್ರ? ಒಮ್ಮೆ ಊಟ ಮಾಡ್ತಾರವ. ಹಂಗಾದ್ರ ನೀವು ಯಾರು ಮಾತಾಡ್ಬೇಡ್ರಿ. ನಾ ಸ್ವಾಮ್ಯಾರ ಜೋಡಿ ಮಾತಾಡ್ತೀನಿ, ಸುಮ್ಮನೆ ನಿಂದ್ರಿ. ಹೋಗಕ್ಕ ಅನ್ನಗಾರ ಸ್ವಾಮಿ ಹಾ ನಾಟಕ ಮಾಡಿನತ್ ಪಾಡತ್ತ ಮೈಯಾಗ ವೀರಭದ್ರ ಬಂದಾನತ್ತೇಳಿ ಒಂದಿಟ್ಟ ಸುಳ್ಳ ದಂಗ ಮಾಡಿನಿ. ಈ ಹೆಣ್ಮಕ್ಳು ಕರೇನತಿ ತಿಳ್ಕೊಂಡು ಬಿಟ್ಟಾವು. 10 ಚೀಲ ಗೋಧಿ 10 ಚೀಲ ಜ್ವಾಳ 10 ಪೆಂಟಿ ಬೆಲ್ಲ 10 ಡಬ್ಬಿ ಗಾಣದೇನಿ ಅಂದ್ರ 2-3 ವರ್ಷ ಮಂದಿ ಮನೆಗೆ ಭಿಕ್ಷಾಟಕ್ಕೆ ಹೋಗುದ ಬೇಡ. ಗಂಡ ಸತ್ತಿ ಹೆಣ್ಮಗಳ ಅಂತೇಳಿ ಮಳ್ ಹೆಂಗಸ್ರ ಅಂತೇಳಿ ನೋಡಿಟ್ಟು ದಂಗ ಮಾಡತನು. ಫೋನ್ ಹಚ್ತಾನ ಮನೆಗೆ ಫೋನ್ ಹಚ್ಚಿ ಮಗಗೆ ಎತ್ತ ಹುಡ್ಕೊಂಡು ಬಾರ್ಲಿ ಗಾಡ್ಯಾಗ ಹುಕ್ಕೊಂಡು ಹೋಗುನು 10 ಚೀಲ ಗೋಧಿ 10 ಇನ್ನೊಂದಿಟ್ಟು ಹಂಗೆ ಮಾಡ್ತಾನೆ. ಏಯ್ ವೀರಭದ್ರ ಹೇಳಕತ್ಯಾನ ಒಳಗೆ ಹೋಗಿ ಸಂಚು ಮಾಡಿ ಮಾತಾಡಬೇಡ್ರಿ ಮುಂದೆ ಬರ್ರಿ ಅತ್ತ. ಯಪ್ಪ ಸ್ವಾಮ್ಯಾರ ಸಮಾಧಾನ್ರಿ ಭಾಳ ತ್ರಾಸ ಮಾಡ್ಕೋಬೇಡ್ರಿ. ಮೊದಲ ಕೈಕಾಲು ಮೂತಿ ತಳ್ಕೋರಿ ಪ್ರಸಾದ ಮಾಡ್ರಿ. ನೀವು ಬೇಡಿದೆಲ್ಲ ಕೊಡ್ತೀವ್ರಿ. ಈಗ ಮನಸ್ಸಿಗೆ ನೆಮ್ಮದಿ ಆತ. ಕೊಡ್ತಿಲ್ಲವ ಕೊಡ್ತಾ ಯಪ್ಪ ವೀರಭದ್ರ ಕೊಡ್ತಾರತ್ತಳಿ ಇವ್ರು. ಕೊಡ್ತಾರತ್ತ. ತಂಗಿ ಬರಾಗ ಜಳಕ ಮಾಡಿ ಸ್ವಚ್ಛಾಗಿ ಬಂದನಿ ತಾಟ್ ಹಚ್ಕೊಂಡ್ ಬರೋದು ಅಟ್ಟ ಮಾಡಿ. ಆಯ್ತ್ರಿ ಸ್ವಾಮ್ಯಾರ ಇನ್ಕತನ ನೀವ್ ಹೇಳ್ದಂಗ ನಾವ್ ಕೇಳಿದಿವ್ರಪ್ಪ. ಈಗ ನಾವ್ ಹೇಳ್ದಂಗ ನೀವ್ ಕೇಳ್ಬೇಕ್ರಿ. ಹೇಳ ಮಗಳ ಏನೈತಿ ಹೇಳ. ಸ್ವಾಮ್ಯಾರ ನಿಮ್ಮಂತನ ಆಗಿಲ್ರಿ. 10 ವರ್ಷದ ಒಮ್ಮೆ ಎಲ್ಲಾ ಕೋಡತ್ತ ಕೇಳಾತೇರಿ. ಆಮೇಲೆ ಪ್ರಸಾದ್ ಮಾಡ್ತಾನತೇರಿ. ನಿಮ್ಮಂತನ ಹಿಡಿದ್ರ 10 ವರ್ಷದ ಕೂತ್ ಜಾಗ ಮೇಲೆ ಊಟ ಮಾಡ್ಬೇಕ್ರಿ. ನೀವು ಕೇಳಿದ ಎಲ್ಲ ಕೊಟ್ಟು ಕಳಿಸ್ತೇವ್ರಿ. ಮಗಳ 10 ವರ್ಷದೆಲ್ಲ ಕೊಡ್ತಾನಂದ್ರ ನೀ ಏನು ಹೇಳ್ತಿ ಹೇಳ ಅದನ್ನ ಕೇಳ್ತಾನ. ಗುರುಗಳ ನೀವ್ ಹೇಳ್ದಂಗ 10 ವರ್ಷದ ಲೆಕ್ಕ ತೆಗದ 10 ಕಿಲೋ ಬ್ಯಾಳಿ ಹಾಕಿ ಹೋಳಿಗೆ ಮಾಡಿವ್ರಿ. 10 ಕಿಲೋದ ಹುಗ್ಗಿ ಮಾಡಿವು. 10 ಕಿಲೋದ ಅನ್ನ ಮಾಡಿವು. 10 ಗಡಿಗೆ ಸಾರು ಕಾಸೈತಿ. 10 ಗಡಿಗೆ ಹಾಲು ಕಾಸೈತಿ. 10 ಸೇರ ತುಪ್ಪ ಕಾಸೈತಿ. ಕೂತ್ ಜಾಗ ಮೇಲೆ ಅದನ್ನೆಲ್ಲ ತಿಂದ್ರಿ ಅಂದ್ರ 10 ಚೀಲ ಜ್ವಾಳ 10 ಚೀಲ ಗೋಧಿ ಕೊಟ್ಟು ಕಳಿಸ್ತೀವ್ರಿ. ಬೇಡ ಬೇಡ ಬೇಡ. ಅಪ್ಪ ಹೇಳಕತ್ತೇನವ ಬ್ಯಾಡತ್ತ 10 ಕಿಲೋ ಬ್ಯಾಳಿ 10 ಕಿಲೋ ಹುಗ್ಗಿ 10 ಕಿಲೋ ಅನ್ನ 10 ಗಡಿಗೆ ಸಾರ ಬೇಡ ಅನ್ನಕ್ತಾನ ಅಪ್ಪ. ಏನತ್ತಾನಂದ್ರೆ ಗಂಡ ಸತ್ತ ಹೆಣ್ಮಗಳನ್ನ ಕಾಡಿಸ್ಕೊಂಡು ಹೋದ್ರೆ ಒಳ್ಳೇದಾಗಂಗಿಲ್ಲತ್ತ. ಅದಕ್ಕೆ ಏನೂ ತಿನ್ನಬೇಡಿ ಅವ್ರ ಮನ್ಯಾಗ, ಏನೂ ತಿನ್ನಬೇಡಿ ಅವ್ರ ಮನ್ಯಾಗ ಅಪ್ಪ ಹೇಳ್ಯಾನ. ಭಕ್ತರನ್ನ ಭಾಳ ಕಾಡಬೇಡ ಬೇಡಬೇಡ. 1 ಚಮಚೆ ಅನ್ನ 1 ಚಮಚೆ ಸಾರ ಇಟ್ಟ ತಿನ್ನ ಅವ ತೃಪ್ತಿ ಹಾಕನತ್ತ. ಬ್ಯಾಳಿ ಹುಗ್ಗಿ ಅನ್ನ ಸಾರ ಹಾಲ ತುಪ್ಪ ಯಾವುದು ಬೇಡ. ಹೆಣ್ಣು ಬಾಜಾರ ಅವ್ರನ್ನೇ ಕಾಡ್ತಿ ಅಂತ ಹೇಳಾಕ್ತಾನಪ್ಪ ವೀರಭದ್ರ. ಅದಕ್ಕೆ ಯಾವುದು ಬೇಡ ಮಗಳ. ಅವ ಸಂತೋಷ ಆಗ್ಯಾನ ತೃಪ್ತಿ ಆಗ್ಯಾನತ್ತ.
ಒಂದ್ ಚಮಚ ಅನ್ನ ಒಂದ್ ಚಮಚ ಸಾರ ಕೊಡುವ, ಹೆಚ್ಚಿಗೆ ಬೇಡ. ಬ್ಯಾಡ್ರಿ ಸ್ವಾಮಿಗಳು, ಬ್ಯಾಳಿ ಹಾಕಿ ಬ್ಯಾಳ ಬೆಳ್ತಾನ ಹೋಳ್ಗಿ ಮಾಡಿವು ನಿಮ್ಗೋಸ್ಕರ. ಮತ್ತ ಅನ್ನ ಸಾರ ಆಟ ಹಾಕ್ತಿತ್ರಿ, ಹೋಳ್ಗಿ ಹಾಲ ತುಪ್ಪ ಎಲ್ಲಾ ತಿನ್ರಿ. ಬ್ಯಾಲ ಅನ್ನ ಸಾರ ತಿನ್ನಕ್ರಿ. ಬೇಡವ, ಬ್ಯಾಡ ಅನ್ನಕೈತಿ ಅಣ್ಣ. ಅದಕ್ಕೆ ಇಟ್ಟ ಸಾಕ. ಟೈಮ್ ಬಾಳಕೈತಿ, ನಾ ಮುಂದೆ ಭಕ್ತರ ಮನೆಗೆ ಹೋಗ್ಬೇಕು. ತಗೊಂಡ್ ಬರ್ರಿ. ನೀವು ಹೋಗ್ ಸ್ವಾಮಿಗಳಿಗೆ ಒಂದ್ ಚಮಚ ಅನ್ನ ಒಂದ್ ಚಮಚ ಸಾರ್ ಹಾಕೊಂಬ. ಹೋಳ್ಗಿ ವಾಲ್ಯತ್ತ, ಅವ್ರ ಹುಗ್ಗಿನೂ ವಾಲ್ಯತ್ತ, ತುಪ್ಪಾನು ವಾಲ್ಯತ್ತ. ಹೋಗ ಯವ್ವ, ಸ್ವಾಮಿಯಾರ್ಗಟ ಅನ್ನ ಸಾರ್ ಹಾಕೊಂಬರೋಗು. ಹ್ಞೂ ತಂಗಿ, ಹಾಕೊಂಬರ್ತೀನಿ. ತಂಗಿ ಒಂಚರಿಗೆ ನೀರ್ ತಂದಿಡ್ ಸ್ವಾಮಿಯಾರಿಗೆ. ಸ್ವಾಮ್ಯಾರ ನಿಮ್ಗೋಸ್ಕರ ಬೆಳ್ತಾನ ಎದ್ದು ಅಡ್ಗಿ ಮಾಡಿದೀವ್ರಿ. ಹಿಂಗ ಯಾಕೆ ಮಾಡ್ರಿ ಸ್ವಾಮ್ಯಾರ? ಅನ್ನ ಸಾರ ಅಟ್ಟ ತಿತ್ತನ ಅಂದ್ರಲ್ರಿ, ಹೋಳ್ಗಿ ಅದು ವಾಲ್ಯ ಅನ್ನತ್ತೀರಿ ಸ್ವಾಮ್ಯಾರ. ತುಪ್ಪ ಕಾಸಿದ್ವು, ಹಾಲು ಕಾಸಿದ್ವು, ಹೆಂಗ್ ಮಾಡೋದ್ ನೋಡ್ರಿ ಸ್ವಾಮ್ಯಾರ. ಯವ್ವ, ನೀ ಯಾಕೆ ನಡ್ಕೋತ ನಿಂತಿ? ಮರತ್ ನಿಮ್ಮ ಅವ್ವ ಹೋಳಿಗೆ ಹಿಡ್ಕೊಂಡ್ ಬಂದಿದ್ದಾಳು, ಅನ್ನ ತಗೊಂಬರೋಗುವ. ಆತ್ರಿ ಯಪ್ಪ. ಬೆರಿಕೆದಾಳ ಹುಡುಗಿ. ನಾನು ತಿಂದ ಬಳಕರೆ ಇದನ್ನೆಲ್ಲ ಕೇಳಿಲ್ಲ. ಕೇಳಿದ್ ನೋಡಿದ್ರೆ ಭಯ ನೀರು ಬರಾಕತ್ಯಾವ. 10 ಸೇರು ತುಪ್ಪ, 10 ಲೀಟ್ರ್ ಹಾಲು, 10 ಕಿಲೋ ಬ್ಯಾಳಿ ಹೋಳಿಗೆಯೋ, 10 ಕಿಲೋ ಹುಗ್ಗಿ. ಸುಳ್ಳು ಅತಿ ಆಸೆ ಗತಿ ಮಾಡಿ ಭಯ ಮಣ್ಣು ಹಾಕೊಂಡೆ ಖಾರ ಅನ್ನ ತಿನ್ನೋದು ಹತ್ತಲು. ತಿಂದು ಗುಡಿಯಾಗ ಬಾಯಿ ಸೌಳಿಗೆಟ್ಟಿತ್ತು ಆ ದಿವಸ ಅನ್ನ ಸಾರ. ಈಗ ನೋಡು, ತಿನ್ಲಾರ್ದ ಬಾಯಾಗ ಮಣ್ಣು ಹಾಕೊಂಡು ಹಂಗ ಹೋಗೋದಾತ. ಹೋಳಿಗೆ ಬೇಡ್ನಿ ಅಂದ್ರೆ ಜಗಳ ಹತ್ತೈತಿ. ಬೇಡ, ಕೊಟ್ಟಿದ್ದು ತಿಂದ ಮುಚ್ಕೊಂಡು ಸುಮ್ಮ ಹೋಗೋದು ಒಳ್ಳೇದಾತ. ಈಗ ಯಪ್ಪ, ಲಿಂಗ ಪೂಜೆ ಮಾಡ್ಕೊಲಿಲ್ಲ, ಪಾದ ಪೂಜೆ ಮಾಡ್ಕೊಲಿಲ್ಲ, ಪ್ರಸಾದಕ್ಕ ಕೂತಿರ್ಲಿ ಒಮ್ಮೆ. ಇವ ಅನ್ಕೊಂಡಿದ್ದ ಬೇರೆ, ಇಲ್ಲಿ ನಡೀದ ಬೇರೆ ಆತ. ತಾಯಿವ ಪ್ರಸಾದ ಇದನ್ನ ತಿಂದು ಹೋಗ್ಕೊಣ. ಓಂ ವೀರಭದ್ರೇಶ್ವರಾಯ ನಮಃ. ನಿಮ್ ಪ್ರಸಾದ ಆತವ? ಸ್ವಾಮ್ಯಾರ ಪ್ರಸಾದ ಆಗುತ್ತಾನ ನಾವ್ ಯಾರು ಪ್ರಸಾದ ಮಾಡಿಲ್ರಿ ಅಪ್ಪ. ಮೊದಲ್ ನಿಮ್ ಪ್ರಸಾದ ಆಗ್ಬೇಕ್ರಿ. ಅನ್ನ ಸಾರಕ್ಕೆ ಬರ್ತ ಬಾಯಿ ಮುಚ್ಕೊಂಡು ಕೂತೀನಿ ಅಂದ್ರೆ ಹೋಳಿಗೆ ತುಪ್ಪ ತಿಂತೀನಿ. ಇದಕ್ಕೆ ಅಂತಾರ ಮಾಡಿದನೋ ಮಾರಾಯ. ಏ ತಂಗಿ, ಸಾಂಗೋ ತಾಟ್ನಾದಾಗೆ ತಗೊಂಬ ಬರಗ್ನ. ಸ್ವಾಮ್ಯಾರ ಇನ್ನೊಂದ್ ಸ್ವಲ್ಪ ಅನ್ನ ಸಾರ ತಗೋರಿ. ಬ್ಯಾಡವ ಸಾಕ. ಏ ಬ್ಯಾಡವ, ತಗೋರಿ. ಏ ಬ್ಯಾಡವ ಬ್ಯಾಡ. ವಾ ಉಂಗುರ ಬಿತ್ರಿ ಸ್ವಾಮ್ಯಾರ, ನಂದು ಉಂಗುರ. ನೀವ ಹಿಡಿ, ಉಂಗುರ ಬಿತ್ ನಂದು ಉಂಗುರ ತಾರಿ ಸ್ವಾಮ್ಯಾರ. ಹಂಗಲ್ಲವ, ಇದು ನಾವ್ ಯಾರ? ನೀವ್ ಸ್ವಾಮ್ಯಾರ್ರಿ? ಜಂಗಾಮರ. ಜಂಗಾಮರ ತಾಟ್ನ್ಯಾಗ ಬಿದ್ದಿದ್ದು, ಜಂಗಾಮರ ಜೋಳಿಗ್ಯಾಗ ಬಿದ್ದಿದ್ದು ಹೊಳ್ಳಿ ಕೊಡಂಗಿಲ್ಲ. ನೋಡು, ಅಂದ ಜೋಡಿ ಉಂಗ್ರ ಬಿದ್ದೈತಿ. ನೋಡ, ಅಪ್ಪ ಇರ್ಬದ್ರ ಬಾಳ ದೊಡ್ಡವದಾನ. ಬಂದ ಭಕ್ತರ ಮನಿಂದ ಹಂಗ ಹೋಗಬಾರದು ನನ್ನ ಭಕ್ತ ತೇಳಿ ನಿನ್ನ ಕೈಯಾಗಿಂದ ನೋಡು ಚಿನ್ನದನಿದ ಡೈಮಂಡ್ ಹಳ್ಳಿಂದ ಐತ್ರಿ. ಅದಕ್ಕ ಇದು ಜಂಗಾಮರ ತಾಟ್ನ್ಯಾಗ ಬಿದ್ದೈತಿ ಅಂದ್ರ ಜಂಗಾಮರ ಜೋಳಿಗ್ಯಾಗ ಬಿದ್ದಂಗ. ಕೊಡ್ರಿಪ್ಪ ಗುರುಗಳ. ತಂಗಿ, ದೇವ್ರ ಹುಂಡ್ಯಾಗ ಬಿದ್ದ ರೊಕ್ಕ ಹೊಳ್ಳಿ ಮನೆಗೆ ಹೋಗ್ತಾವನ, ಹಂಗ ಜಂಗಾಮರ ತಾಟ್ನ್ಯಾಗ ಬಿದ್ದ ಉಂಗ್ರ ಹೆಂಗ ಹೊರಗೆ ಬರ್ತೈತಿವ? ಅದು ಬರಂಗಿಲ್ಲ. ಇದನ್ನ ಏನ್ ಮಾಡ್ತಾರ ಗೊತ್ತೈತೆ? ಜಂಗಾಮ್ರ ಹಿಂಗ ಅನ್ನದಾಗ ಹಿಡದ ಸಾರಿನ್ಯಾಗ ಹಾಕಿ ಕಲಸ್ತಾರ, ಕಲಿಸಿ ಜೋಳಿಗ್ಯಾಗ ಉಕ್ಕೊಂಡಂಗ ಹಿಂಗ ಉಂಗ್ರ ತಿಂದ್ರ ಸ್ವಾಮ್ಯಾರ ಉಂಗ್ರ. ಇವ ಸ್ವಾಮ್ಯಾರ ಉಂಗ್ರ ಉಂಗ್ರ ಗಂಟ ಸಿಕ್ಕೋತಾನ. ಇವ ಸ್ವಾಮ್ಯಾರ ಉಂಗ್ರ ಸಿಕ್ಕೋತ್ರಿ ಗಂಟ್ಲಾಗ. ಗಡ್ಬಡ್ಸಕ್ ಹೋಗ್ರಿ. ಗಂಟದಾಗ ಸಿಕ್ತಂದ್ರ ನಾವ್ ಏನ್ ಮಾಡ್ತೀವಿ ಗೊತ್ತೈತೇನೆ? ಒಂದ್ ಚರಿಗೆ ನೀರ್ ತಗೊಂಡ ಕುಡಿದ್ ಬಿಡ್ತೀವಿ, ಒಳಗೆ ಗಪ್ಪ. ಮತ್ತೆ ಹಂಗ್ರಿನ ಜಂಗಮರ ಜೋಳಿಗೆ ಅಂದ್ರ ಹೆಂಗ್ ಬ್ರಹ್ಮಾಂಡ ದೊಡ್ಡದೈತ್ಲ ಹಂಗ ದೊಡ್ಡದೈತಿ ಜಂಗಮರ ವಾಟಿ. ಹೆಂಗ್ ಮಾಡುದು ಅಯ್ಯವ್ವ? ಸ್ವಾಮಿಗಳು ಉಂಗ್ರಾನು ನುಂಗಿ ಕೂತ್ರ
ಸ್ವಾಮ್ಯಾರ ಉಂಗ್ರ ನನ್ ಗಂಡ ಕೇಳ್ರ ನಾ ಏನ್ ಹೇಳ್ಬೇಕ್ರಿ ನನ್ ಗಂಡನ ಮನ್ಯಾರ ಮಾಡಿಸಿ ಹಾಕಿರೋದನ್ನ. ತಂಗಿ, ಗಂಡನ ಮನೆಯಾಗಿಂದ ಗೋಧಿ ಜೋಳ ಬೆಲ್ಲ ತಂದು ಕೊಟ್ಟಾರಂಗ 10 ವರ್ಷದ ಲೆಕ್ಕ ಹಾಕಿ 10 ಕಿಲೋ ಬ್ಯಾಳೆ ಹಾಕೀನಿ, 10 ಕಿಲೋ ಹುಗ್ಗಿ ಮಾಡ್ಯಾನಂತ ನನಗ ಅಂಜಿಸಿದ್ಲೇನಿ. ಇರ್ಬದ್ರ ಭಾಳ ದೊಡ್ಡವ. ಅದಕ್ಕೆ ನಿನ್ನ ಗಂಡನ ಮನೆ ಉಂಗ್ರ ನನ್ನ ತಾಟ್ನ್ಯಾಗ ಬಿಟ್ಟು ಅದು ಹೊಳ್ಳಿ ಪಟ್ಟ್ಯಾಗ ಹೋತಾರ. ಅದಕ್ಕ ನಿನಗೆ ಹೇಳಿವ ಎಲ್ಲಾರ ದೇನೆ ಮಾಡಿ ಇಸುದ್ ಕೊಡ್ತನು ಅಂತಂದ ನನ್ನ ಮಾತೇಳಿ ಕೇಳ್ತಿ. ಇನ್ನೊಟ್ಟು ಅನ್ನ ತರ್ತನಗಪ್ಪ ಸ್ವಾಮ್ಯಾರಿಗೆ. ಬೇಡವ, ಅನ್ನ ತರ್ತನ ಸಾರ ಅನ್ನ ತರ್ತನಗಪ್ಪ ಇನ್ನೊಟ್ಟು ತಿನ್ನಕ್ರಿ. ಬೇಡವ. ತೃಪ್ತಿ ಆದ. ಇರ್ಬದ್ರಿಗೆ ಮನಸ್ಸಿಗೆ ಆನಂದ ಆತ. 10 ಕಿಲೋ ಜೋಳ ಕೊಟ್ಟಿದ್ದೆ ಅಂದ್ರೆ ಬೀಸ್ಕೊಂಡ್ ತಿಂದ ಆಗಿ ಮಾಡಿ ಬಿಡ್ತಿದ್ವು. ಈಗ 1 ತೊಲಿ ಚಿನ್ನದ ಉಂಗ್ರ ಕೊಟ್ಟಾನ. ಸಾಯಿತನ ಬಳ್ಳಾಗಿಟ್ಕೊತಿದ್ದೀನಿ, ಹೊಟ್ಯಾಗಿ ಇಟ್ಕೊಂಡು ಆರಾಮ ಇರ್ತಾನೆ. ಸಾಕ ಸ್ವಾಮ್ಯಾರ ಇನ್ನೊಂದಿಟ್ಟ ತಗೋರಿ. ಹೋಳಿಗೆನು ತಿಂದಿಲ್ಲ, ಏನು ತಿಂದಿಲ್ಲ, ಹುಗ್ಗಿನೂ ತಿಂದಿಲ್ಲ. ಬೇಡವ, ಬೇಡ. ಚಮಚನ ಬಿತ್ತ ತಾಟ್ನ್ಯಾಗ ಯಾವ ಏ ತಂಗಿ, ಈ ಚಮಚೆ ಅಡ್ಡಿಟ್ರ ಊಟ ಹೆಂಗ್ ಮಾಡಾಕ ಬರ್ತೈತಿ? ತಕ್ಕೋರವ ಇದನ್ನ. ಅಲ್ರಿ ಸ್ವಾಮ್ಯಾರ, ಅದ್ನ್ಯಾಗ ತಕೊಳಕ್ ಬರ್ತೈತ್ರಿ? ನೀವ್ ಯಾರ? ಜಂಗಾಮರ ಜೋಳ್ಗಿ ದೊಡ್ಡ ಬಾಳ, ಹೊಟ್ಟಿನೂ ದೊಡ್ಡ ಬಾಳ. ಆಗ ಉಂಗುರ ತಿಂದಾರ ಅಂದ್ರ ಇದ್ದು ಚಮಚೇನು ಬಾಳ ಅನ್ರಿ, ತಿಂದ್ ಬಿಡ್ರಿ ಚಮಚೇನು. ಈ ಕೆಬ್ಬನ್ ಚಮಚೆನ ಮತ್ ತಿಂದ್ ಇದೇನು ಹೊಟ್ಟೆ ಅಂತೀವ? ನಾನು ಇದೇನು ಹೊಟ್ಟೆ ಅವನು ಕಣ್ಣ ಮಾಡಿ ಕಟ್ಟಿ ಹತ್ತಿ ತಿಳ್ಕೊಂಡೀವ. ಇದನ್ನ ಹೆಂಗ್ ತಿನ್ನಾಕ ಬರ್ತೈತಿ? ತಕೋರವ. ಹಂಗಾದ್ರ ಊಟನೇ ಬೇಡ ನನಗೆ. ಇಲ್ಲಿ ತಿಂದ ಬಿಡುದ್ರ ತಿಂದ ಹೇಳುದ್ರ ನೀವ. ಇದನ್ನ ಊಟನೇ ಬೇಡ. ಪಾಡನೆ ಸ್ವಾಮಿ ಇಲಾಕರ ಒಣಕಿ ತಗೊಂಡ್ ತಲ್ಯಾಗ ಹಾಕಿ ತಲೆನ ಹೊಡಿತಾರ ನಿಂದ. ಒಣಕಿ ತಗೋತಿ ಚಮಚೆ ತಿಂದ್ರ ಪಾಡನೆ ಸ್ವಾಮಿ. ಇರ್ಬದ್ರ ಬರ್ತಾನತ್ತ, ಮುರ್ಸಿದ ಬರ್ತಾನತ್ತ, ಡಂಕ್ ಮಾಡತ್ತ ಜನ ಸ್ವಾಮಿ ಒಣಕಿ. ಏ ಸುಂದ್ರವ, ಮಳ ಮಾಡಿ ಬಾಳ ಒಯ್ತಾರ ಜ್ವಾಳ ಕಾಳ 10 ಚೀಲ ಬೆಳತಾರ 10 ವರ್ಷದ. ನಾ ಹೇಳ್ತಾಕತ್ತಪ್ಪ, ಮನಿಗ್ ಬಂದ ಸ್ವಾಮಿಗಳಿಗೆ ಅವಮಾನ ಮಾಡ್ಬೇಡ. ತಗಿ ಯವ್ವ ಯವ್ವ ಸುಂದ್ರವ, ಹೇಳಿ ನಿನ್ನ ಮಕ್ಕಳಿಗೆ ಚಮಚೆ ಹೆಂಗ್ ತಿನ್ನಾಕ ಬರ್ತೈತಿ? ಚಮಚೆ ಹೆಂಗ್ ತಿನ್ನಾಕ ಬರ್ತೈತಿ? ಬಂಗಾರ ಉಂಗ್ರ ಹೆಂಗ ತಿಂದಿ ಸ್ವಾಮಿನಿ? ಬಂಗಾರ ಉಂಗ್ರ ತಿಂದಿನ ನಾವ್ ಯಾರ? ನಾವ್ ಸ್ವಾಮಿಗಳು ತಾಟ್ನ್ಯಾಗ ಬಿದ್ದದ ಹೊಳ್ಳಿ ಬರಂಗದ ಹೇಳಿ ಭಯ ಹಾಕೊಂಡದಿ. ಚಮಚೆನ ಹಾಕೋ ಭಯಾಗ ಚಮಚೆ ತಿಂತೀಯೋ ಏನು ತಲ್ಯಾಗ ಒಣಕಿ ಬಡ್ದ ಬಿಡ್ತೀವಿ ತಿನ್ನ ಅವನ ಚಮಚೆ ತಿನ್ನ. ಉಂಗ್ರ ಸಾಂದಿತ್ತ ಬಾಯಾಗ ಹೋತ. ಈ ಚಮಚೆ ಒಂದು ಫೂಟ್ ಐತಿ. ತುರ್ಪ ಉಂಗುರ್ ಬೇಕಿಲ್ಲ? ಉಂಗುರ್ ಬೇಕು ನನಗ. ನಾನು ಗಂಡನ ಮನೆಯವ್ರು ಮಾಡಿಸ್ಕೊಟ್ರಿ ನನಗ ಉಂಗುರ. ಉಂಗುರ ಕೊಡ್ತಾನ, ಚಮಚ ತಿನ್ನಕ್ ಆಗುದಿಲ್ಲ ನನಗ. ಉಂಗುರ ಕೊಡ. ನಾಟಕ ಹಚ್ಚೇನು ಸ್ವಾಮಿ ನಾಟಕ. ನಾವ ಮನಿ ದೇವ್ರತಿ, ನಮ್ಮ ಅಪ್ಪನ ತಳದ ಊರತಿ ಬಂದ್ ಕಾಯಿ ಕಪ್ರ ಮಾಡ್ಕೊಂಡ್ ಅಭಿಷೇಕ ಮಾಡಿಸ್ಕೊಂಡ್ ಹೋಗ್ಬೇಕಂತ ಬಂದವ್ರ 10 ವರ್ಷದ ಎಲ್ಲ ಒಮ್ಮೆ ನುಂಗಿ ನೀರ್ ಕುಡಿಬೇಕಂತ ನೀವು ಸ್ವಾಮಿ. ಇತ್ತೀಯ ಏನ್ ಹಾಕ್ದೇವ? ಉಂಗ್ರ ಕೊಡ್ತೀವ? ಯಾವ್ದು ಮಾಡ್ತಿ? ಉಂಗ್ರ ಕೊಡ್ತೇನೆ. ಕೊಡೀಗ ಕೊಡೋದ್ ಉಂಗ್ರ. ಅಯ್ಯೋ ಚಮಚೆ, ಒಳಗ್ ಹೋಗಿ ಬಾ, ಉಂಗ್ರ ತಗೊಂಡ್. ಸಾಯ್ತಾನ ಸ್ವಾಮಿ, ಸಾಯ್ತಾನ ಸ್ವಾಮಿ, ಸಾಯ್ತಾನ. ಸುಂದ್ರವ, ನಾಳರವ ತಂದು ಕೊಡ್ತೇನೆ. ಈಗ ನಾನು ಬಿಟ್ಟು ಬಿಡ್ರಿ ಅವ್ವ. ನಮ್ಮಿನ ಯಾವ ಭಕ್ತರ ಮನೆಗೆ ಹೋಗಿ ಹಿಂಗ ಮಾಡಂಗಿಲ್ಲ. ಈಗ ಒಳಗ್ ಹೋಗಿದ್ ಹೆಂಗ ಬರ್ತೈತಿ? ಸ್ವಾಮಿಗಳ ನನ್ನ ಮಕ್ಕಳಿಗೆ ಹೇಳ್ತಾನ ಗಪ್ಪ. ತಂಗೋಡ್ರಿ ನಾಯಿ ತಂದು ಕೊಡ್ತಾನಂತ. ಇರ್ಬಾರ್ದ್ರ ಬರ್ತಾನತ್ತ, ಸತ್ತುಳು ಇರ್ಬಾರ್ದು ಇತ್ತಂದ್ರ ನಾನು ಉಂಗ್ರ ತಗಸ್ಲ. ಏನಾರ ಆಗಿ ಸತ್ತಂದ್ರ ಏನ್ ಮಾಡ್ದೇವ? ಬಂದ್ರು ಪಾಡ, ಬರ್ದ್ರ ಏನ್ ಮಾಡದ? ಸಾತ್ರ ಮಾಡ್ಕೊಡ್ದು. ಎದಕ್ ಅಂಜೈತಿ? ಇನ್ನೇನ್ ಯಾರ ಮನೆಗೆ ಹೋಗ್ಬಾರ್ದು ಇಂತ ಸ್ವಾಮಿಗಳು. ಹಿಂದ್ ಹೆಂಗಸರ ಅಟ್ಟ ಅದಾರ್ಥ ಹೇಳಿ ಏನ್ ಬಾಯಿಗೆ ಬಂದದ ಬೇಡಾಕತ್ತೇನ ಎಲ್ಲಾ ಕೊಡ್ತೇನ? ಇದನ್ನ ಮನಿಗ್ ಬರ್ತಾನಿಂದ ಕೊಡ್. ಇಪ್ಪ ಸ್ವಾಮಿಗಳ
ಹಿಂಗೆಲ್ಲ ಮಾತಾಡಕತ್ತೇವ್ರಿ ಹುಡುಗರ ಹೆಂಗ್ ಮಾಡ್ಲಿಪ್ಪ ನಾನು ತಾಟ್ನ್ಯಾಗ ಬಿದ್ದು ಉಂಗ್ರ ಬಿದ್ದು ಇರ್ಬದ್ರ ನೀವು ಬಟ್ಟೆಯಾಗ ಹೋದ್ ಉಂಗ್ರ ಹೊಳ್ಳಿ ತಾಟ್ನ್ಯಾಗ ಬಂದ್ ಬಿದ್ದೈತಿ ಅಂದ್ರ ಇರ್ಬದ್ರ ಅದಾನ ಸೊಂದಳ ಅದಾನ ಇರ್ಬದ್ರ ಇದೆ ಉಂಗ್ರ ಯಪ್ಪ ಸ್ವಾಮ್ಯಾರ ಇವ ತಗೋ ಇದೆ ಉಂಗ್ರ ಚಮಚೆ ತಿನ್ನನಂಟ್ಲೆ ಹೊಳ್ಳಿ ಉಂಗ್ರ ಬರ್ತದ ನಾವಲ್ಲೇವ ಹೋಗುದು ಜೀವ ಹಾಳು ಬಂದಂಗ ಆತ ಇನ್ನೊಮ್ಮೆ ಮನಿಗಾರ ಹೋಗ್ಯಾನ ಇಲ್ಲವ ಇಲ್ಲ ಮನಿಗಾರ ಹೋಗ್ಯಾನ ಇಲ್ಲ ಗಂಡಸರ ಇಲ್ಲದ ನೋಡ್ಕೊಂಡ್ ಹೆಂಗಸರ ತಕ ಹೋಗಿ ಬಾಯಿಗೆ ಬಂದದೆಲ್ಲ ಬೇಡ ಇಸ್ಕೊಂಡ್ ಹೋಗ್ಯಾನ ಇಲ್ಲವ ಇಲ್ಲವ ವರ್ಷದ ಒಮ್ಮೆ ಕೊಡ್ಬೇಕಾತ 10 ವರ್ಷದ ಒಮ್ಮೆ ಕೊಡ್ಲಿ ಬೇಡವ ಏನೋ ನಿಮ್ಮ ತುರುಕಲಿ ಅಂಜಿ ಸ್ವಾಮಿಗಳು ಓಡಿ ಹೋದ್ರ ಏನವಾನಿ ನೀ ಒಟ್ಟ ಬರೋಬರಿ ಇಲ್ಲ ಮನುಷ್ಯ ಮುರ್ತಿದ್ದಿಲ್ಲ ನಮ್ ಮನ್ಯಾಗ ಸಾತ್ತಂದ್ರ ನಮ್ ಮನಿನ ತೊಳಿತ್ಲಾ ನಮ್ಮ ಮನ್ಯಾಗ ಯಾಕೆ ಸಾಯ್ತಾನು ಮತ್ ಈಗ ಕೊನಿಗೆ ತಗೊಂಬಡಿ ಹಾಕತ್ತೀರಿ ಮತ್ ಅದಕ್ಕ ಸಾಯಂಗಿಲ್ಲ ನಾ ವಾದಗಪ್ಪಿನೇ ಯಾರ ಮನೆಗೆ ಹೋಗಿರ್ಬಾರ್ದು 10 ವರ್ಷದ 5 ವರ್ಷದ 6 ವರ್ಷದ ಯಾರ ಮನ್ಯಾಗೂ ಬೇಡಬಾರ್ದು ಹಾಕಿದಟ್ ತಿಂದ ಸುಮ್ಮ ನೀಡ್ದಟ್ ನೀಡ್ಸ್ಕೊಂತ ಹೋಗ್ಲಿ ಅವ್ ಸ್ವಾಮಿ ಯವ್ ದೇವ್ರ ಬರ್ತೈತೆ ಅಂತ ಹೇಳಿ ದೇವ್ರ ಹೆಸರ ಕೆಡ್ಸಾರು ನಿಂತ ಸ್ವಾಮಿಗಳು ಊರಿಗೆ ಬಂದದು ದೇವ್ರ ಹತ್ತಕ್ ಹೋಗಿ ಕಾಯಿ ಕಪ್ರ ಮಾಡ್ಕೊಂಡ್ ಕಾಲ್ ಬಿದ್ದ ಊರಿಗೆ ಹೋಗೋಣ ಬರ್ರಿ ನಡಿವ ಊರಿಗೆ ಹೋಗೋಣ. ಇಡ್ಲಿ ಅಡಿಕೆ ಇಡ್ತಾನ